ಯಾಕಲೆ ಕೋತಿ ನೆಗದ ನಡ್ಕೊಂಬರ್ತೀಯ? ಮನುಷ್ಯರು ನಡ್ಕೊಂಬರಲೇ. ಅಣ್ಣ ನೀನ್ ತುಂಬಾ ಬುದ್ಧಿವಂತ ಕಣ್ಣಣ್ಣ. ಹೌದು ಕಣ್ಲಾ, ಈ ಚಾಣಕ್ಯನ ತಲೆ ಈ ಕ್ಯಾತ್ನಳ್ಳಿಲಿ ಹುಟ್ಟಬಾರ್ದಾಗಿತ್ತು. ಏನ್ ಮಾಡೋದು, ನನ್ನ ದುರಾದೃಷ್ಟ. ಈ ಹಳ್ಳಿಲಿ ಹುಟ್ಟಿ ಈ ಚಕ್ರದ ಬೆಂಡು ತೆಗಿತಾ ಇದ್ದೀನಿ. ಬೆಂಡು ತೆಗಿಯೋ ಚಕ್ರನ ಇದು ಎಲ್ಲ ತುಕ್ಕಿಡ್ದು ಹೋಗ್ಬಿಟ್ಟಿದೆ. ಅಣ್ಣ ನೀನ್ ಬಹು ದೊಡ್ಡ ಮನ್ಸ ಕಣ್ಣಣ್ಣ. ನಿನಗ್ ಗೊತ್ತಾಗ್ತೈತ್ ಕಣ್ಲಾ, ಈ ಹಳ್ಳಿ ಮುಕ್ರಿಗೆ ಏನ್ಲಾ ಗೊತ್ತಾಗ್ತದೆ. ನೀನಾದ್ರೂ ಹೋಗಿ ನನ್ನ ಮರ್ಯಾದೆ ಏನು, ನನ್ನ ಯೋಗ್ಯತೆ ಏನು ಅಂತ ಹೇಳಬಾರ್ದೇನ್ಲಾ? ಹೇಳ್ತೀರಿ ಕಣ್ಣಣ್ಣ. ಹಲ್ಲು ಜುಲ್ವೆಲ್ಲ ಇನ್ನು ತಿಂಗ್ಳೆ ತುಂಬಿಲ್ಲ ಆಗ್ಲೇ ಉಜ್ಲಾ. ಸರಿ ಬಿಡಣ್ಣ. ಅಣ್ಣ ಮನೆಯಾಗೆ ಚಿಂದಂತ ಎಂಡ್ರಿದ್ರು ಅದ್ಯಾವ್ದೋ ಕಾಗೆ ಬಂಗಾರನ ಹಿಡ್ದಾಕೊಂಡಿದ್ಯಂತೆ. ಅದು ವಿಷಯ ನಿನಗೂ ಗೊತ್ತಾಗೋಯ್ತಾ? ಲವ್ಗೆ ವಯಸ್ಸಿಲ್ಲ, ಬ್ಲೌಸ್ಗೆ ಭೇದ ಇಲ್ಲ. ಪ್ರೀತಿ ಮಾಡಕ್ಕೆ ಎಷ್ಟು ವಯಸ್ಸಾದ್ರೇನ್ಲ? ಈಗ ಮಾವಿನ ಹಣ್ಣು ನಜ್ಜು ಗುಜ್ಜಾದ್ರೇನ್ಲ? ನಮಗ್ ಬೇಕಾಗಿರೋದು ಸಿಹಿ ಅಲ್ವೇನ್ಲಾ? ಮತ್ತೆ ಆಯಮ್ಮ ಮೂಗಿನಂತೆ ನೋಡ್ಲಾ, ಕೋಳಿ ಕೂಡಾಗಿದ್ರೆ ನಮಗೇನ್ಲ? ತಿನ್ನಕ್ ರುಚಿಯಾಗಿದ್ಯಾ ಅದು ಮುಖ್ಯ. ಅದಂಗಣ್ಣ ಮುಖ್ಯ. ಬಾಣ್ಲಿಲ್ ಹಾಕಿ ಬೇಯಿಸಿದ್ರೆ ಅದಕ್ಕೆ ಕಣ್ಣು ಬರುತ್ತೆ. ಎಲ್ರು ಬಾಳೆಕಾಯಿನ ವಾಡೆಲ್ ಹಾಕಿ ಹಣ್ಣು ಮಾಡ್ತಾರೆ, ಆದ್ರೆ ನಾನು ಬರೀ ಕಣ್ಣಲ್ಲೇ ಹಣ್ಣು ಮಾಡ್ಬಿಡ್ತೀನಿ ಕಣ್ಲಾ. ಈ ಮಾತ್ನ ಮೂಲೆ ಮನೆ ಮಾದೇವಿಗೆ ಹೋಗಿ ಹೇಳ. ಅದನ್ನ ಇಲ್ಲಿ ಹಾಕ್ಲಾ, ನಂಬಕಾಲ ನನ್ನ ಮಗನೇ ನಿನ್ನ. ಅಣ್ಣ ಅಣ್ಣ ಏನ್ಲಾ? ಆ ಮೂಲೆ ಮನೆ ಎಲ್ಲೈತಣ್ಣ? ಸುಮ್ನೆ ಸುಮ್ನೆನಾ? ಸ್ವಲ್ಪ ಇಲ್ಲಿ ಬನ್ನಿ. ಇಲ್ಲ ಅಣ್ಣ, ಅಲ್ಲಿ ಬಂದು ನಿಂತ್ಕೊಂಡ್ರೆ ಮೂಲೆ ಮನೆ ಕಾಣ್ತದ. ಬನ್ನಿ. ಅಯ್ಯೋ ನನ್ನ ಮಗನೇ, ಸೈಕಲ್ ಏಕೆ ಓಡುವೆ? ಹೆಂಗಸರು ಸ್ನಾನ ಮಾಡೋ ಜಾಗಕ್ಕೆ ಬಂದಿದ್ದೀರಲ್ಲ, ನಾಚಿಕೆ ಆಗಲ್ವಾ? ಓಹೋ, ಏನು ದೇವಲೋಕದ ಅಪ್ಸರೇರು ಇವ್ರು ನೋಡಕ್ಕೆ ಸೈಕಲ್ ಮೇಲೆ ಬರ್ಬೇಕಾ? ಓಹೋ, ನಿನ್ ಬಗ್ಗೆ ನನಗ್ ಗೊತ್ತಿಲ್ವಾ? ನಾನ್ ಸ್ನಾನ ಮಾಡ್ಬೇಕಾದ್ರೆ ಕದ್ದು ನೋಡ್ತೀಯಾ? ಆಯ್ತು, ಈಗ ಬಂದಿರೋ ಕಾರಣ ಏನು? ಕಾರಣ ಹೇಳ್ಬೇಕಾ? ನೀರಲ್ಲಿ ಸೈಕಲ್ ಓಡಿಸ್ಬೇಕು ಅನ್ನಿಸ್ತು, ಓಡಿಸ್ದೆ. ನಿನ್ನ ಹತ್ರ ಏನೇ ಮಾತು? ಬಂದ್ಯಾ, ನೀರ್ ತುಂಬ್ಕೊಂಡ್ಯಾ, ಹೋಯ್ತಾ ಇರ್ಬೇಕು. ಈ ನೀರು ಯಾಕೆ ರುಚಿಯಾಗೈತೆ ಗೊತ್ತಾ? ಇದು ನನ್ ಗಂಡನೂರಿನ ಬರೋ ನೀರು, ಅದಕ್ಕೆ ರುಚಿಯಾಗೈತೆ. ಹಂಗೇನಿಲ್ಲ, ನಾನು ಈ ಊರಿಗೆ ಲಗ್ನ ಆಗಿ ಬಂದ್ಮೇಲೆ ಈ ನೀರು ಇಷ್ಟು ರುಚಿಯಾಗಿರೋದು. ಬೇಕಿದ್ರೆ ನಮ್ಮ ಯಜಮಾನನ್ ಕೇಳು. ರೀ ಅಲ್ವೇನ್ರಿ? ನಿಂದೊಂದು ಊರು, ಅದಕ್ಕೊಂದು ಹೆಸರು, ಅದ್ರಲ್ಲೊಂದು ಹೊಳೆ. ಆ ಹೊಳೆ ನೀರು ಸಿಹಿ ಆಗಿರೋದು. ನೀರ್ ಸಿಹಿ ಆಗಿರೋದು ಅದಕ್ಕಲ್ವೇ? ಅಲ್ಲಿ ನೋಡಿ 5 HP ಪಂಪ್ ಸೆಟ್ ಹೆಂಗ್ ಆನ್ ಮಾಡಿದ್ದಾರೆ ಅಂತ. ಯಾವಲ್ಲ ಇವನು ಬಾಬಾ? ಹೋದ ದಿವಸದಿಂದ ಗ್ಯಾಸ್ ಲೈಟ್ಗೆ ಆರ್ಡರ್ ಬಂದಿರ್ಲಿಲ್ಲ, ಇವತ್ತು ಬಂದೈತೆ, ಅದಕ್ಕೆ ರಿಪೇರಿ ಮಾಡ್ತಾ ಇವನಿ. ಕೊನೆ ಕೇರಿ ಲಕ್ಷ್ಮವ್ವ ಇಲ್ವೇನಲ್ಲ? ಲಕ್ಷ್ಮವ್ವ ಆಕಿ ತಂಗಿ ದೊಡ್ಡೋಳಾಗಿದ್ದಾಳಂತೆ, ಇವತ್ತು ರಾತ್ರಿ ಕುಂಡ್ರಿಸ್ತಾರಂತೆ. ಲೈಟ್ ಬೇಕು ಅಂದ್ಲು, ಅದಕ್ಕೆ ರಿಪೇರಿ ಮಾಡ್ತಾ ಇವ್ನಿ. ಹೌದಾ ಅಣ್ಣ? ಇದು ಹೆಂಗ್ ಉರಿತದ ಅಣ್ಣ ಅಂತ ಕೇಳು. ಕೂತು ಕೂತು. ಅದಕ್ಕೆ ಕಣ್ಲಾ, ನನ್ನಂತ ಬುದ್ಧಿವಂತನ್ನ ಈ ಹಳ್ಳಿಯವರು ಇಲ್ಲೇ ಇರಿಸ್ಕೊಂಡಿರೋದು. ಹೇಳ್ಕೊಡ್ತೀನಿ. ನೋಡ್ಲಾ, ಇದು ಕಪ್ಪು. ಈ ಕೋಳಿ ಮೊಟ್ಟೆ ಆಕಾರ ಇದೆಯಲ್ಲ, ಇದು ಮ್ಯಾಂಡ್ಲು. ಬೆಳಕು ಬರೋದೆ ಇದರಿಂದ. ತಮಾಷೆ ಮಾಡಬೇಡ ಕಳ್ಳ, ಇದರಿಂದ ಇಲ್ಲಿ ಯಾರು ಬೊಕ್ಕಯ್ಯ? ಇವ್ರೆ ಸುಮ್ನಿರ್ತ್ಯಾ? ಆ ಬುದ್ಧಿವಂತ ನಾನೇ. ಏನಾಗಬೇಕು? ಬೇಕಾಗಿತ್ತು, ಕೊಡ್ತೀರೇ? ಲೈಟೇ ಬೇಕಾ? ಲೈಟೇ ಬೇಕು. ಪಂಚ್ ಕೊಟ್ರ ಆಗಲ್ಲ. ಸೊಂಟದಲ್ಲಿ ಬುಟ್ಟಿ ಇಟ್ಕೊಂಡಿರೋರಿಗೆ ಲೈಟ್ ಕೊಡಲ್ಲ. ಸೊಂಟದಾಗ ಬುಟ್ಟಿ ಇಟ್ಕೊಂಡ್ರೆ ಲೈಟ್ ಕೊಡಕ್ಕಿಲ್ವೇ? ಇವ ಹಿಂಗೆಲ್ಲ ಹುಚ್ಚನಾಗಿ ಕಡ್ದಿರ್ಬೇಕು. ನೀನೇನು? ಅಯ್ಯೋ ನಿನ್ನ ಹೇಳೋ ಮೇಲೆ. ಯಾಕೆ ಇವನ ಕಜ್ಜಿನ ಹೊಡೆದ ಹೊಡಿತಿದ್ದೀರಾ? ಇವ್ನ ಏನಾದ್ರೂ ನಿನ್ ಸ್ನೇಹಿತ ಅಲ್ದೆ ಹೋಗಿದ್ರೆ ಇವ್ನ ತಲೆ ಎತ್ಕೊಂಡು ಹೋಗಿ ಅಟ್ಟಿ ಹಾಕೊಂಡ್ ಬಲಿ ಕೊಟ್ಬಿಡ್ತಿದ್ದೆ. ಅಂತದೇನೇ ತಪ್ಪು ಮಾಡ್ದ? ನೀನೇನ್ ತಪ್ಪು ಮಾಡ್ದೋ? ಅಣ್ಣ, ನಿನ್ ಹೆಂಡ್ರು ನಿಂತಾರ ಎಲ್ಲ ಬಿಡು. ಹೌದು,
ಅವಳು ಕುಂದೂರು ಬೆಟ್ಟ ಆದ್ರೆ ನಾನು ಮನೇಲಿರೋ ಅಟ್ಟ. ಏನೀಗ ನೀನೇನ್ ತಪ್ಪ ಮಾಡಿದೆ ಹೇಳೋ? ಅಣ್ಣ ಅವತ್ತು ನೀನ್ ನನ್ಗೇನ್ ಹೇಳ್ದೆ? ಬೇಜಾರಾದ್ರೆ ನನ್ನ ಹೆಂಡ್ರಿಗೆ ಕನಕಾಂಬ್ರ, ಮೈಸೂರ್ ಮಲ್ಲಿಗೆ, ಮೈಸೂರ್ ಪಾಕು ಎಲ್ಲ ತಂದ್ಕೊಟ್ರೆ ಸಂತೋಷ ಕೊಡ್ತಾಳೆ ಅಂತ ಹೇಳ್ದೆ ಅಲ್ವಾ? ನಾನು ಮೈಸೂರ್ ಪಾಕು, ಮೈಸೂರ್ ಮಲ್ಲಿಗೆ ಎಲ್ಲ ತಂದ್ಕೊಟ್ರೆ ನಾನು ಇಸ್ಕೊಳಕ್ಕಿಲ್ಲ, ಬೇಡ ಅಂತಿದ್ದಾಳೆ. ಎಷ್ಟ್ ಬೇಕಾದ್ರೆ ತಂದ್ಕೊಡ್ತೀನಿ, ಏನಾದ್ರು ವಸಿ ಹೇಳಣ್ಣ. ಹೂ ತಂದ್ಕೊಡ್ತೀನ ನೀನು? ಸೈಕಲ್ ಒಂದೊಂದ್ ಮಿನಿಟ್ ಯಾಕೋ ಜೊತೆಯಾಗೆ ನೀನ್ ಹೆಂಡ್ರು ಮಾತಾಡ್ತಾನೆ.